ಹಾಯ್ ಆಲ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅನುಷ್ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದು ಟೀ ಕಾಫಿ ಬದಲು ಬಿಸಿನೀರು ನಿಂಬೆಹಣ್ಣು ತೊಗೊಂಡೇರಿ. ಸೊ ಇದು ಕುಡಿಯೋದ್ರಿಂದ ಏನೇನಾಗುತ್ತೆ ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತದೆ ರೀ. ಆ್ಯಂಡ್ ಇಟ್ ರೆಡ್ಯೂಸಸ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಲೈಮ್ ಈಸ್ ರಿಚ್ ಇನ್ ವಿಟಾಮಿನ್ ಸಿ. ಸೊ ಇಟ್ ಕೀಪ್ಸ್ ಯುವರ್ ಬಾಡಿ ಆ್ಯಂಡ್ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ ರೀ. ಆ್ಯಂಡ್ ಕ್ರೇವಿಂಗ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇಟ್ ರೆಡ್ಯೂಸಸ್ ಆ್ಯಕ್ನೆ ಮತ್ತು ಡಲ್ನೆಸ್ ನಿಮ್ಮ ಫೇಸಲ್ಲಿ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ನಿಖಿಲಿಗೂ ಒಂದು ಗ್ಲಾಸ್ ನೀರು ಕೊಟ್ಟು ಆಮೇಲೆ ನಾನು ಬೇಗ ಹೋಗಿ ರೆಡಿಯಾಗಿ ಬಂದೆ. ನಮ್ಮ ಮನೇಲಿ ಇವತ್ತು ಇರವಜ್ಜಿ ತಾಲಿಪಟ್ಟು ಟಿಫಿನ್ ಮಾಡಿದ್ಲು. ಸೊ ಟಿಫಿನ್ ತಿನ್ಕೊಂಡು ಡಬ್ಬಿ ತೊಗೊಂಡು ಕಾಲೇಜಿಗೆ ಹೋದೆ. ಸೊ ನಾ ಇವತ್ತು ಚಾಕ್ಲೇಟ್ ಕಲರ್ ಸೀರೆ ಜೊತೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಉಟ್ಕೊಂಡು ಹೋಗಿದ್ದೆ ರೀ. ಕಾಟನ್ ಸೀರೆ ಇತ್ತು. ಆ್ಯಂಡ್ ನಾವಿಲ್ಲಿ ಇವತ್ತು ಕ್ಲಾಸ್ ಇತ್ತು, ಒಂದು ಕ್ಲಾಸ್ ಮುಗಿಸಿ ಮತ್ತು ಲ್ಯಾಬಿಗೆ ಹೋಗಿದ್ವಿ. ಸೊ ಅವರು ಕೂಡ ನಮ್ಮ ಕಲೀಗ್ರಿ. ಆ್ಯಂಡ್ ನಾನು ಅವ್ರಿಗೆಲ್ಲ ಲ್ಯಾಬ್ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಕೊಟ್ಟು ಒಂದು ಸ್ವಲ್ಪ ನೋಟ್ಸ್ ಪ್ರಿಪ್ರೇಷನ್ ಇತ್ತು ರೀ. ಸೊ ನಾ ಕಾಲೇಜಲ್ಲೇ ನೋಟ್ಸ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಮನೆಗೆ ಬಂದರೆ ಮನೆ ಕೆಲಸನ ಆಗ್ಬಿಡ್ತಾವ್ರಿ. ಸೊ ನೋಟ್ಸ್ ಪ್ರಿಪ್ರೇಷನಿಗೆ ಟೈಮೇ ಸಿಗ್ಲಾರ್ದಂಗೆ ಆಗ್ಬಿಡ್ತದೆ. ಸೊ ಆಮೇಲೆ ವಾಪಸ್ ಮನೆಗೆ ಬಂದೆ. ಸೊ ಈವ್ನಿಂಗ್ ನಾನು ನಿಖಿಲ್ ಹೋಗಿ ಒಂದು ಎಳ್ನೀರು ಕುಡಿದು ವಾಪಸ್ ಮನೆಗೆ ಬಂದ್ವಿ.